ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂದರೆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ನಾನು ಊರಿಗೆ ಹೋಗಿದ್ದೆ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೂ ರೆಸ್ಟ್ ಅಂತ ಬೇಕಿತ್ತು ಸ್ವಲ್ಪ. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೋಗಿಲ್ಲ. ಈ ವಿಡಿಯೋ ಬಂದ್ಬಿಟ್ಟು ನಾವು ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಇದು ಫುಲ್ಲು ಈ ವ್ಲಾಗ್ ಕಂಪ್ಲೀಟಾಗಿ ಆ ಟ್ರಿಪ್ಪಿಂದೇ ಆಗಿರುತ್ತೆ. ನೋಡಿ, ತುಂಬಾ ಫನ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಸಖತ್ತಾಗಿದೆ. ನೀವು ನೋಡಿ, ಎಂಜಾಯ್ ಮಾಡಿ. ಹೋಗ್ತಾ ಇರಬೇಕಾದ್ರೆ ಆನ್ ದಿ ವೇ ಸನ್ಸೆಟ್ ಅಂತೂ ಸೂಪರಾಗಿತ್ತು. ನಾವು ಮನೆಯಿಂದ ಬಿಟ್ಟಾಗ 3 o'clock ಅನಿಸುತ್ತೆ. ಇವಾಗ ಮೋಸ್ಟ್ಲಿ 6-6:30 ಇರ್ಬೋದು. ನಾವು ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಇದು ಹಂಪಿ, ಆಮೇಲೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ರೂಟ್ ಹೋಗ್ತಾ ಇದ್ದೀವಿ. ಈ ರೂಟ್ ಮುಂಚೆ ನಾನು ಹೋಗಿದ್ದೆ, ಅಂದರೆ 3 times ನಾನು ಹೋಗಿದ್ದೆ. ಬಟ್ ನನ್ನ ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಒಂದು 3-4 ಜನ ಮಾತ್ರ ಹೋಗಿದ್ದಾರೆ, ಇನ್ಯಾರೂ ಅಷ್ಟೊಂದು ಹೋಗಿಲ್ಲ ಈ ರೂಟು. ಹಂಗಾಗಿ ಈ ಸತಿ ಈ ರೂಟ್ ಹೋಗೋಣ ಅಂತ ಈ ರೂಟ್ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು ಹೊನ್ನಾವರ ಸೈಡ್ ಪ್ಲ್ಯಾನ್ ಮಾಡಿದ್ವಿ. ಆದರೆ ಹೊನ್ನಾವರ ಸೈಡ್ ಹೋಗೋಕ್ಕಾಗಲಿಲ್ಲ, ತುಂಬ ಮಳೆ ಇತ್ತಲ್ಲ. ಹಂಗಾಗಿ ಈ ರೂಟಿಗೆ ಬಂದ್ವಿ. ಈಗ ನಾವು ಫಸ್ಟ್ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಉಕ್ಕುಡ್ಗಾತ್ರಿ. ಈ ಪ್ಲೇಸ್ಗೂ ಕೂಡ ನಾನು ತುಂಬ ಸಣ್ಣವಳಿರುವಾಗ ಬಂದಿದ್ದೆ, ಮತ್ತು ಈಗ ಬರ್ತಾಯಿದ್ದೀನಿ. ಅಂದರೆ ಹೋಗ್ಬೇಕಾದ್ರೆ ಆನ್ ದಿ ವೇ ರೋಡೆಲ್ಲ ನೋಡಿಬಿಟ್ಟು ಇದೇನು ಫುಲ್ ಹಳ್ಳಿ ಥರ ಇದೆ, ಇದರೊಳಗಡೆ ಎಲ್ಲಿದೆ ದೇವಸ್ಥಾನ ಅಂತ ಅಂದ್ಕೊತಿದ್ದೆ. ಯಾಕಂದರೆ ಉಕ್ಕುಡ್ಗಾತ್ರಿ ಆಲ್ಮೋಸ್ಟ್ ಫೇಮಸ್ ಅಲ್ವಾ, ಹಾಗಾಗಿ ಹಂಗೆ ಅಂದ್ಕೊತಿದ್ದೆ. ಬಟ್ ಇದು ಇನ್ನೂ ತುಂಬ ಊರು ಹೊರಗಡೆ ಇದೆ. ಪ್ಲೇಸ್ ಅಂತೂ ಚೆನ್ನಾಗಿದೆ. ದೇವರೆಲ್ಲ ದರ್ಶನ ಎಲ್ಲ ಅಷ್ಟೊಂದು ಆಗಲಿಲ್ಲ, ಯಾಕಂದರೆ ನಾವು ಇಲ್ಲಿಗೆ ರೀಚ್ ಆದಾಗ 7:30 ಏನೋ ಆಗಿತ್ತು ಅಷ್ಟೇ. ಹಾಗಾಗಿ ಇನ್ನು ದೇವ್ರದ್ದು ಪೂಜೆ ಏನೂ ಆಗಿರಲಿಲ್ಲ, ಅಭಿಷೇಕ ಏನೂ ಆಗಿರಲಿಲ್ಲ ಅಂಥೇಳಿ ದೇವ್ರ ದರ್ಶನ ಆಗಲಿಲ್ಲ. ಬಟ್ ಹೋಗಿ ಅಲ್ಲೇ ನಾವು ಬಾಗಿಲಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದ್ವಿ. ಬಟ್ ಈ ಉಕ್ಕುಡ್ಗಾತ್ರಿ ಪ್ಲೇಸ್ ಬಗ್ಗೆ ನಾನು ಏನಾದರೂ ಹೇಳಬೇಕು ಅಂದರೆ ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಇಲ್ಲಂತೂ ತುಂಬ ಅಂದರೆ ತುಂಬ ಗಲೀಜು ಮಾಡ್ತಾರೆ. ಅಂದರೆ ಅಲ್ಲಿ ಜನಗಳು ಮಾಡ್ತಾರೋ, ಇಲ್ಲಿ ಮೇಂಟೆನೆನ್ಸ್ ಮಾಡೋರು ಇಲ್ವೋ ಗೊತ್ತಿಲ್ಲ. ಹೆವಿ ಅಂದರೆ ಹೆವಿ ಗಲೀಜಿರುತ್ತೆ. ಅಂದರೆ ಈಗ ದೇವ್ರ ದರ್ಶನ ಮಾಡಬೇಕು ಅಂತ ಹೋದವ್ರಿಗೆ ಯಾಕಾದರೂ ಈ ಜಾಗಕ್ಕೆ ಬಂದ್ವಿ ಅನಿಸ್ಬೇಕು, ಅಷ್ಟು ಗಲೀಜಿರುತ್ತೆ. ಏನಕ್ಕೆ ಹಿಂಗೆ ಗಲೀಜು ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೂ. ನಮ್ಮ ಸೈಡು ತುಂಬಾ ಪ್ಲೇಸಸ್ ಇದೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಇಲ್ಲೂ ಕೂಡ ಹಂಗೆ ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾವು ಪಾರ್ಕಿಂಗ್ ಮಾಡಿದ್ದೀವಲ್ಲ, ಆ ಜಾಗದಲ್ಲಿ ಕೆಳಗಡೆ ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ. ಗಲೀಜು ಅಂದರೆ ಮೀನ್ಸ್ ನನಗೆ ಅದು ಹೇಳೋಕ್ಕೂ ಒಂಥರ ಹಿಂಸೆ ಆಗುತ್ತೆ. ಅಷ್ಟು ಗಲೀಜು, ಅಷ್ಟೊಂದು ಕೇರ್ಲೆಸ್ ಮಾಡ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲೂ ಅಷ್ಟೇ, ನಾವು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೂ ಅಷ್ಟೇ ತುಂಬಾ ಬ್ಯಾಡ್ ಸ್ಮೆಲ್ಲೆಲ್ಲ ಇತ್ತು. ಇದೆಲ್ಲ ಮೇಲ್ಗಡೆ ಕಾಣಿಸ್ತಿರೋದೆಲ್ಲ ಬಂದ್ಬಿಟ್ಟು ಮೋಸ್ಟ್ಲಿ ಸ್ಟೇ ಆಗೋಕ್ಕೆ ಇರಬೇಕಿದು. ಇಲ್ಲೆಲ್ಲ ನೋಡ್ಕೊಂಬಿಟ್ಟು ನದಿ ಹತ್ರ ನೋಡ್ಕೊಂಬರೋಣ ಅಂತ ಫಸ್ಟು ನದಿ ಹತ್ರ ಹೋಗ್ತಾಯಿದ್ದೀವಿ. ನದಿ ಹತ್ರ ಮತ್ತು ಅದೇ ಪ್ರಾಬ್ಲಮ್ ಇಲ್ಲೂ ಕೂಡ. ಮಧ್ಯ ನಿಮಗೆ ನೋಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಅಕ್ಕಪಕ್ಕ ಎಲ್ಲ ತುಂಬಾ ಗಲೀಜಾಗಿರುತ್ತೆ ಇಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಒಂಚೂರು ಮೇಂಟೆನೆನ್ಸ್ ಮಾಡಬೇಕು ಇದು, ಯಾಕಂದರೆ ತುಂಬ ಪವರ್ಫುಲ್ ದೇವರಿದು, ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಂತ ಬರ್ತಾರೆ. ಒಳ್ಳೆಯದಾಗುತ್ತೆ ಕೂಡ, ಬಟ್ ಬಂದಿರೋ ಜನಗಳು ಇಲ್ಲಿ ನೀಟಾಗಿ ಮೇಂಟೆನೆನ್ಸೇ ಮಾಡಲ್ಲ. ಅಲ್ಲಿಂದ ನಾವು ನದಿ ನೋಡಿಕೊಂಡು ಒಳಗಡೆ ಬಂದ್ವಿ. ಮುಂಚೆ ಎಲ್ಲ ನಮ್ಮ ಅಪ್ಪ ದೊಡ್ಡಪ್ಪ ಅವರೆಲ್ಲ ಇಲ್ಲಿಗೆ ಬಂದಾಗ ಹೇಳ್ತಿದ್ರು, ಆ ನೀರೊಳಗೆ ಮುಳುಗಿ ಎದ್ದರೆ ಮೈ ಮೇಲೆ ಏನಾದರೂ ಇದ್ದರೆ ಅದು ಕಾಣಿಸುತ್ತೆ ಅಂತ. ಫೈನಲಾಗಿ ಇಲ್ಲೊಂದು ಗ್ರೂಪ್ ಫೋಟೋ ತೆಕ್ಕೊಂಡು ಹೊರಟ್ವಿ. ನಾವೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ ಯಾವ್ಯಾವ ಜಾಗಕ್ಕೆ ಹೋಗಬೇಕು ಏನು ಅಂತ. ಬಟ್ ಆ ಲೀಸ್ಟಲ್ಲಿ ಇದಿರಲಿಲ್ಲ, ಉಕ್ಕುಡ್ಗಾತ್ರಿ ಇರಲಿಲ್ಲ. ಆದರೆ ಫಸ್ಟ್ ಆನ್ ದಿ ವೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾಯಿದ್ವಿ. ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಸವದತ್ತಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಹೋಗ್ತಾ ಇರಬೇಕಾದ್ರೆ ಆನ್ ದಿ ವೇ ಸನ್ಸೆಟ್ ಆಗಿರ್ಬೋದು, ಆ ವೆದರ್ ಆಗಿರ್ಬೋದು ಎಲ್ಲ ಸೂಪರಾಗಿತ್ತು. ಮತ್ತು ರೋಡ್ ಕೂಡ ಇಲ್ಲಿ ನಿಜವಾಗ್ಲೂ ಹೇಳಬೇಕು, ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಅದೇ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಆಗಿದ್ದರೆ ತುಂಬ ಕರುಸ್ ಇರ್ತಿತ್ತಲ್ವ, ಹಂಗಾಗಿ ಎಲ್ಲ ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ರು. ಬಟ್ ಇಲ್ಲಿ ಯಾರು ಏನೂ ವಾಮಿಟ್ ಮಾಡ್ಕೊಳ್ಲಿಲ್ಲ, ಅದೇ ಫುಲ್ ಖುಷಿ. ಇಲ್ಲಿ ರೋಡ್ ಬಂದ್ಬಿಟ್ಟು ಇದು ಎಂಡಾಗಿತ್ತು, ಚೆನ್ನಾಗಿತ್ತು ಜಾಗ. ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಇಲ್ಲಿ ನಿಲ್ಲಿಸಿದ್ವಿ, ಒಂದು ಸ್ಟಾಪ್ ಕೊಟ್ವಿ. ನಾವು ಮೊದಲನೇ ದಿನಕ್ಕೆ ಎಲ್ಲ ನಾವೇ ಮಾಡ್ಕೊಂಡು ಬಂದಿದ್ವಿ, ಅಂದರೆ ಫಸ್ಟ್ ಡೇಗೆ. ಹಂಗಾಗಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪುಳಿಯೋಗರೆನ ಎಲ್ಲ ಇಲ್ಲೇ ಕಲಿಸ್ಕೊಂಡು ನೋಡಿ ಕೂತ್ಕೊಂಡು ಆರಾಮಾಗಿ ತಿಂತಾಯಿದ್ವಿ. ಜಾಗನೂ ಕೂಡ ತುಂಬ ಪೀಸ್ಫುಲ್ಲಾಗಿತ್ತು. ಈ ಥರ ಮಾಡ್ಕೊಂಡು ಹೋಗ್ಬಿಟ್ಟು, ಮನೆಯಿಂದ ಮಾಡ್ಕೊಂಡು ಹೋಗ್ಬಿಟ್ಟು ಊಟ ತಿಂಡಿ ತಿನ್ನೋದು ಅಂದರೆ ನನಗಂತೂ ಸಖತ್ ಇಷ್ಟ. ಇಲ್ಲಿ ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿಂದ ಹೊರಟ ಮೇಲೆ.
ಇವರಿಬ್ಬರು ಡ್ಯಾನ್ಸ್ ಎಂಜಾಯ್ ಮಾಡ್ತಾ ಮಾಡ್ತಾ ಮುಂದೆ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಕಾಫಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬಾ ಗಾಳಿ ಇತ್ತು, ಕೇಳಿಸ್ಕೋಬೋದು ನೀವು ಎಷ್ಟು ಗಾಳಿ ಇತ್ತು ಅಂತ. ಇಲ್ಲಿ ಒಂದು ಕಾಫಿನ ಕುಡ್ಕೊಂಡ್ಬಿಟ್ಟು ಮತ್ತೆ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಮತ್ತು ಈಗ ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ನಾನು ಹೇಳಲ್ಲ, ನೀವೇ ನೋಡಿ. ಈ ಪ್ಲೇಸ್ ಅಂತೂ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ನಮಗೆ ಆಲ್ಮೋಸ್ಟ್ ಮಠಗಳೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ. ಇದೇ ಮಠ ಬಂದ್ಬಿಟ್ಟು ಅದು ನಿಜವಾಗ್ಲೂ ಇಲ್ಲಿ ಈ ಮಠಗಳನ್ನೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ದೊಡ್ಡ ಪ್ಲೇಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಹೆಸರುವಾಸಿ ಫೇಮಸ್ ಆಗಿರೋಂತಹ ನಾರ್ಮಲ್ ಪುಟ್ಟ ದೇವಸ್ಥಾನಗಳನ್ನ ಯಾಕಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇದಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾನು. ಇಲ್ಲಿ ಯಾವಾಗಲೂ ಈ ಸೈಡ್ ಬಂದಾಗ ಈ ಮಠಕ್ಕೆ ಬಂದಿರಲಿಲ್ಲ ನಾನು. ಈ ಸತಿ ಬಂದು ತುಂಬ ಖುಷಿ ಆಯಿತು. ಸಿದ್ಧಾರೂಢ ಮಠ ಅಂತಾರಲ್ಲ ಅದು ಇದು. ಬೇರೆ ಆಲ್ಮೋಸ್ಟ್ ತುಮಕೂರು ಸೈಡು ನಾನು ಎಲ್ಲ ಮಠಗಳನ್ನ ನೋಡಿದ್ದೀನಿ, ಇದೊಂದು ನೋಡಿರಲಿಲ್ಲ. ಇದ್ರ ಬಗ್ಗೆ ಯಾವಾಗಲೂ ಹೇಳ್ತಿದ್ರು ನಮ್ಮ ಮನೇಲಿ ತುಂಬ ಚೆನ್ನಾಗಿದೆ ಮಠ, ಹೋಗಬೇಕು ಅಂತ. ಬಟ್ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ದೂರ, ನಮಗೆ ಚಿಕ್ಕಮಂಗ್ಳೂರಿಂದ ತುಂಬ ದೂರ ಅನಿಸುತ್ತೆ. ಹಾಗಾಗಿ ಈಗ ಆಂಧ್ರ ಟ್ರಿಪ್ಪಿಗೆ ಬಂದಿದ್ವಲ್ಲ, ಇದು ಲಿಸ್ಟಿರಲಿಲ್ಲ ನಮ್ಮದು. ಅದು ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದ್ವಿ. ಇಲ್ಲೆಲ್ಲ ನಮಗೆ ಸಖತ್ ಇಷ್ಟ ಆಯಿತು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಈ ಮಠ. ಯಾರು ಈ ಸೈಡು ಟ್ರಿಪ್ ಮಾಡಿದಾಗ ಇದೊಂದನ್ನು ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಮಧ್ಯಾಹ್ನದ ಹೊತ್ತು ಊಟ ಕೂಡ ಸಿಗುತ್ತೆ. ಬೆಳಗ್ಗೆ ಗೊತ್ತಿಲ್ಲ ನನಗೆ ಸಿಗುತ್ತಾ ಇಲ್ವಂತ, ಮಧ್ಯಾಹ್ನ ಮಾತ್ರ ಊಟ ಸಿಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ತುಂಬ ಚೆನ್ನಾಗಿದೆ ಇದು ಜಾಗ. ನಾವು ಬರಬೇಕಾದ್ರೆ ಸ್ವಲ್ಪ ಮೋಡ ಮೋಡ ಥರ ಆಗಿತ್ತು, ಮಳೆ ಬರುತ್ತಾ ಏನೋ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಏನು ಬರಲಿಲ್ಲ. ಒಳಗಡೆ ಹೋಗಿ ನೋಡೋಣ, ದರ್ಶನ ಮಾಡೋಣ ಅಂತ ಹೋದ್ವಿ. ಒಳಗಡೆ ಹೋಗ್ತಾ ಇದ್ವಿ ನೋಡಿ. ಇದು ಮೇಯ್ನು ದುಡ್ಡು, ಅದ್ರ ಪಕ್ಕನೇ ಇನ್ನೂ ಎರಡಿದೆ. ಹೊರಗಡೆಯಿಂದ ಮಾತ್ರ ನಾನು ವೀಡಿಯೋಸ್ ಮಾಡಿದ್ದೀನಿ, ಅಂದರೆ ಒಳಗಡೆ ಒಂದೊಂದು ಕಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಇದು ನೋಡಿ ತುಂಬ ಖುಷಿ ಆಯಿತು. ಒಳ್ಳೆ ಈ ಫಿಲಮಲ್ಲೆಲ್ಲ ನೋಡ್ತಿದ್ವಿ ಅಲ್ವ, ದೊಡ್ಡ ಆಸ್ಥಾನ ರಾಜ ಅವರೆಲ್ಲ ಇದ್ದಾಗ ಕಾಣಿಸ್ತಿತ್ತಲ್ಲ, ಹಂಗೆ ಇತ್ತು. ಇದು ಕೂಡ ಹಂಗೆ ಅಂತ ಇವರು ಆಳ್ವಿಕೆ ಮಾಡಿರೋರು ಸಿದ್ಧಾರೂಢ ಮಹಾರಾಜರವರು. ಆಮೇಲೆ ಸ್ವಾಮೀಜಿ ಕೂಡ ಅಂತಲೂ ಕರೀತಾರೆ. ಇದು ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ನಿಜವಾಗ್ಲೂ ಏನೇನೋ ಬರೆದಿದ್ದಾರೆ, ಮೀನ್ಸ್ ತುಂಬ ಒಳ್ಳೊಳ್ಳೆ ನುಡಿಗಳೆಲ್ಲ ಇದೆ ಇದರಲ್ಲಿ. ಮತ್ತು ಮೇಲ್ಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಗೋಪುರ ಎಲ್ಲ ತುಂಬ ವಿಶೇಷವಾಗಿದೆ. ನಾವು ಈ ಥರದನ್ನೆಲ್ಲ ನೋಡೇ ಇಲ್ಲ, ಯಾಕಂದರೆ ನಮ್ಮ ಸೈಡ್ ಇರೋ ಥರ ನಾರ್ಮಲ್ ದೇವಸ್ಥಾನಗಳೆಲ್ಲ ಇದು. ಅಲ್ಲಿಂದ ಅಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ ಅಂತ ಹೊರಟ್ವಿ. ಈ ಪ್ಲೇಸು ನಮ್ಮದು ಫಸ್ಟ್ ಪ್ಲೇಸ್ ಇದ್ದಿದ್ದು ಆ್ಯಕ್ಚುಲಿ ಲೀಸ್ಟಲ್ಲಿ. ಈಗ ಹೋಗ್ತಾ ಇರೋದು ಬಂದುಬಿಟ್ಟು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ಬಟ್ ಇದು ಸೆಕೆಂಡ್ ಪ್ಲೇಸಿಗೆ ಆಯಿತು, ಅಂದರೆ ನಾವು ಅಲ್ಲಿ ಆನ್ ದಿ ವೇ ಥರ್ಡ್ ಪ್ಲೇಸ್ಗೆ ಆಯಿತು. ಇನ್ನೂ 2 ಜಾಗ ಎಕ್ಸ್ಟ್ರಾ ನೋಡ್ಕೊಂಡು ಬಂದವಲ್ಲ, ಹಾಗಾಗಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಮಾರ್ನಿಂಗ್ ನಾವು ಇಲ್ಲಿಗೆ ಬಂದುಬಿಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದು ಫಸ್ಟು. ಇಲ್ಲಿ ನೋಡಿ ಅಂತ್ಯಾಕ್ಷರಿ ಶುರುವಾಗಿದೆ. ಚೆನ್ನಾಗಿತ್ತು. ಎಲ್ಲರೂ ಅಂತ್ಯಾಕ್ಷರಿ ಹೇಳ್ತಾಯಿದ್ರು ನಮ್ಮಮ್ಮ ದೊಡ್ಡಮ್ಮ ಎಲ್ಲ. ಇಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ನಮ್ಮೂರಲ್ಲಿ ಮಳೆ ಬಂದಂಗೆ ಇಲ್ಲೂ ಸ್ಟಾರ್ಟ್ ಆಯ್ತಲ್ಲ ಅಂತ ಅನ್ಕೊತಾ ಇದ್ವಿ. ಬಟ್ ಅಲ್ಲಿನ ಥರ ಏನಲ್ಲ, ಇಲ್ಲಿ ಬೇಗ ಬೇಗ ಮಳೆ ಬಂದು ಮತ್ತೆ ಎಲ್ಲ ಬೇಗ ನಿಂತೋಗ್ತಿತ್ತು, ಮತ್ತೆ ಬಿಸಿಲು ಬರ್ತಿತ್ತು. ನಾನು ಈ ಟ್ರಿಪ್ಪಲ್ಲಿ IX ನೋಡಿರೋದೇ ಈ ಫ್ಯಾನ್ಗಳನ್ನ. ನನಗೊಂಥರ ಸಖತ್ ಇಷ್ಟ ಆಯಿತು ನಾವು ಫ್ಯಾನ್ಗಳನ್ನ ನೋಡೋಕ್ಕೆ. ಅದೇ ತುಂಬ ಹತ್ರ ಹೋಗಿ ನೋಡ್ತಿದ್ದಿದ್ವಲ್ಲ, ಎಷ್ಟು ದೊಡ್ಡದಾಗಿದೆ ಇದು. ಮತ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಿದ್ದು ಫ್ಯಾಕ್ಟ್ರಿಗಳೆಲ್ಲ ನಮಗೆ ಕಾಣಿಸ್ತಿತ್ತು ಅಂದಿವೆ. ಅದನ್ನು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಬಂದ್ವಿ. ತುಂಬಾ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದ ದೇವಸ್ಥಾನ ಅಂದರೆ ಅದು ಇದು ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಬಟ್ ಫುಲ್ಲು ಟೋಟಲಿ ಡಿಸಪಾಯಿಂಟ್ ಆಯಿತು ನನಗೆ. ಯಾಕೆ ಅಂದರೆ ಬಂದ್ಬಿಟ್ಟು ಈಗ ಮಳೆ ಬಂದು ಸ್ವಲ್ಪ ನೋಡಿ ಹಿಂಗೆಲ್ಲ ಫುಲ್ ಇದಾಯಿತು. ಮತ್ತು ಅಲ್ಲಿ ಮಳೆ ನಾವು ಹೋದ್ಮೇಲೂ ಮತ್ತೆ ಬರ್ತಾನೆ ಇತ್ತು, ಬಿಟ್ಟು ಬರ್ತಿತ್ತು. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಮಗೆ ಡ್ರೈವರ್ ಕೂಡ ಹೇಳಿದ್ರು ಫ್ರೈಡೇ ಮತ್ತು
ಇನ್ನೊಂದು ಮಂಗಳವಾರ 2 ಟೈಮ್ ಇಲ್ಲಿ ಬರೋಕ್ಕೆ ಹೋಗಬಾರ್ದು, ಅಷ್ಟು ಜನ ಇರ್ತಾರೆ ಅಂತ. ಆದರೆ ನಮಗೆ ಟ್ರಿಪ್ಪು ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಲ್ವಾ, ಅಂದರೆ ಎಲ್ಲರಿಗೂ ಲೀವ್ ಬೇಕು ಅನ್ನೋ ಕಾರಣಕ್ಕೆ ಆ ಡೇಟಿಗೆ ಸ್ಟಾರ್ಟ್ ಮಾಡಿದ್ರಿಂದ ನಾವಿಲ್ಲಿಗೆ ಫ್ರೈಡೇನೇ ಬರಬೇಕಾಯ್ತು. ಬಂದ್ವಿ ನೋಡಿ, ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇದೆ. ನಾವು ಗಾಡಿ ತುಂಬ ದೂರದಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಇನ್ನೂ ತುಂಬ ದೂರ ಇತ್ತು ದೇವಸ್ಥಾನ. ಮತ್ತು ಗಾಡಿಗಳೆಲ್ಲ ಅಲ್ಲಲ್ಲೇ ಜಾಮ್ ಆಗಿಬಿಟ್ಟಿದ್ವು. ಹಿಂಗಾದರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಳ್ಕೊಂಡು ನಮ್ಮ ಪಡೆಗೆ ನಾವು ಹೋದ್ವಿ. ಬಂದ್ವಿ ನೋಡಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ. ಇದು ಬಂದು ಎಂಟ್ರೆನ್ಸಲ್ಲಿ ನಿಮಗೆ ತುಂಬಾ ಟೂರ್ಸ್ ಇದೆ ಇಲ್ಲಿ. ಮತ್ತು ನಿಮ್ಮ ಹತ್ರನೇ ಬಂದ್ಬಿಟ್ಟು ಹೂವಿಂದು ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಮಾರ್ಕೊಂಡು ಬರ್ತಾರೆ. ಸರಿ ಅಂತೇಳ್ಬಿಟ್ಟು ಇಲ್ಲಿ ಬಂದ್ವಿ ದರ್ಶನ ಮಾಡೋಣ ಅಂತ. ತುಂಬ ಅಂದರೆ ತುಂಬ ದೊಡ್ಡ ಕ್ಯೂ ಇತ್ತು. ನಾನು ಇಷ್ಟೊಂದು ರಶ್ ಇರೋ ದೇವಸ್ಥಾನಗಳಿಗೆ ಆಲ್ಮೋಸ್ಟ್ ಹೋಗೋಕ್ಕೆ ಇಷ್ಟಪಡಲ್ಲ. ಅದೇನೋ ನಂಗೆ ಗೊತ್ತಿಲ್ಲ, ತುಂಬ ಹಂಗೆ ಇಷ್ಟೊಂದು ರಶ್ ಇರೋ ಜಾಗದಲ್ಲೆಲ್ಲ ನನಗೆ ಹೋಗೋಕ್ಕೆ ಸಖತ್ ಹಿಂಸೆ ಆಗುತ್ತೆ. ಬಟ್ ಆದ್ರೂ ನನಗೆ ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಸೈಡಿಂದ ಈ ದೇವಸ್ಥಾನಗಳು ನಿಜವಾಗ್ಲೂ ಬೆಟರು. ಧರ್ಮಸ್ಥಳ ಆಗಿರ್ಬೋದು, ಹೊರನಾಡು ಆಗಿರ್ಬೋದು, ಫುಲ್ಲು ಏನಂದರೆ ನಾವು ದರ್ಶನ ಮಾಡೋಕ್ಕೆ ಹೋಗೋ ಜಾಗದಲ್ಲೆಲ್ಲ ಫುಲ್ಲು ವಾಮಿಟ್ ಮಾಡಿ ಫುಲ್ಲು ಗಲೀಜು ಮಾಡಿದರು. ಒಂಥರ ಹಿಂಸೆ ಆಗ್ತಿತ್ತು. ಮತ್ತು ಅಲ್ಲಿ ದರ್ಶನ ಕೂಡ ಆಗಲಿಲ್ಲ, ಅದೇ ಬೇಜಾರಾಗಿದ್ದು. 4:30ಗೆ ಲಾಸ್ಟ್ ಇತ್ತಂತೆ ದರ್ಶನ. ನಾವು 2 hours ನಿಂತ್ಕೊಂಡು ದರ್ಶನವೂ ಆಗಲಿಲ್ಲ. ತುಂಬ ಡಿಸಪಾಯಿಂಟಾಗಿ ಆಂಧ್ರೇ ಬರಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಹೋಟೆಲಲ್ಲಿ ಒಂಚೂರು ಏನೋ ತೊಗೊಂಡು ತಿಂದ್ವಿ. ನೆಕ್ಸ್ಟ್ ನಾವು ಬಂದಿರೋ ಜಾಗ ಬಂದುಬಿಟ್ಟು ಇದು ಬಾದಾಮಿ ಬನಶಂಕರಿ. ಮೋಸ್ಟ್ ಫೇವ್ರೆಟ್ಟು ದೇವ್ರು ನನಗೆ ಬನಶಂಕರಿ ಅಮ್ಮ. ತುಂಬ ದಿವಸದಿಂದ ಅಂದ್ಕೊತಿದ್ದೆ ನಾನು ಇಲ್ಲಿಗೆ ಬರಬೇಕು ಅಂತ. ಬೆಂಗಳೂರಲ್ಲಿರೋ ಬನಶಂಕರಿಗೆ ತುಂಬ ಸಲ ಹೋಗಿದ್ದೀನಿ, ಬಟ್ ಬಾದಾಮಿ ಬನಶಂಕರಿಗೆ ಬರಬೇಕು ಅನ್ನೋದು ನಂಗೆ ಸಖತ್ ಆಸೆ ಇತ್ತು. ದೇವ್ರ ದರ್ಶನ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಫುಲ್ಲು ಗರ್ಭಗುಡಿ ಒಳಗೆ ಬಿಡ್ತಾರೆ ಈ ದೇವಸ್ಥಾನದಲ್ಲಿ. ಯಾವುದೇ ಥರ ಜಾತಿ ಭೇದ ಇಲ್ಲ ಇಲ್ಲಿ. ಮತ್ತು ಸ್ಪೆಷಲ್ ಎಂಟ್ರಿ, ನೀವು ನಾರ್ಮಲ್ ಎಂಟ್ರಿ ಯಾವುದಾದ್ರೂ ಹೋಗಿ ಫುಲ್ಲು ದೇವ್ರ ಹತ್ರನೇ ಹೋಗಿ ನೋಡ್ತೀರಾ. ಬಟ್ ಒಳಗಡೆ ಎಲ್ಲ ರೆಕಾರ್ಡಿಂಗ್ ಇರಲಿಲ್ಲ ದೇವಸ್ಥಾನದ ಒಳಗಡೆ. ಒಬ್ಬರು ಮಾಡಿದ್ದಕ್ಕೆ ಅವ್ರ ಫೋನ್ನೇ ಇಸ್ಕೊಂಡ್ಬಿಟ್ರು. ಅದಕ್ಕೆ ನಾನು ಒಳಗಡೆ ದೇವ್ರದ್ದು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಯಾವ ದೇವಸ್ಥಾನದಲ್ಲೂ ಇಷ್ಟು ಹತ್ರದಿಂದ ದರ್ಶನ ಮಾಡೋಕ್ಕೆ ಬಿಡ್ತಾರೆ ಇಲ್ವಾ ಗೊತ್ತಿಲ್ಲ ನನಗೆ. ಬಟ್ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಯಾರು ಈ ಸೈಡ್ ಟ್ರಿಪ್ ಮಾಡೋದಕ್ಕೆ ಹೋಗ್ತೀನಿ ಅಂದವರು ಮಿಸ್ ಮಾಡದೆ ಈ ಪ್ಲೇಸ್ನ ನಿಮ್ಮ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ 2 ದೇವಸ್ಥಾನದಲ್ಲಿ ದರ್ಶನ ಆಗಲಿಲ್ಲ, ನಮಗೆ ಫುಲ್ ಡಿಸಪಾಯಿಂಟ್ ಆಗಿತ್ತು. ಇದೇನು ಫಸ್ಟ್ ಡೇ ಟ್ರಿಪ್ ಹಿಂಗಾಗೋಯ್ತಲ್ಲ ಅಂತೇಳ್ಬಿಟ್ಟು. ಮತ್ತು ನೋಡಿ ಇಲ್ಲಿ ಎಲ್ಲರೂ ಕಾಯಿನ್ಸ್ ಇಡ್ತಿದ್ರು. ಏನಕ್ಕೆ ಇಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. 2 ದೇವಸ್ಥಾನದಲ್ಲೂ ದರ್ಶನ ಆಗಿರಲಿಲ್ವಲ್ಲ, ಅಯ್ಯೋ ಇಲ್ಲೂ ಆಗುತ್ತೋ ಇಲ್ವೋ ಅಂದ್ಕೊಂಡ್ವಿ. ಯಾಕಂದರೆ ಇಲ್ಲಿಗೆ ನಾವು ಬಂದಾಗ 8 o'clock ಮೇಲಾಗಿತ್ತು, 8:30 ಏನೋ ಆಗಿತ್ತು ಅನಿಸುತ್ತೆ. ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಿಲ್ಲಿ. ಅದೇ ನಂಗೆ ಫುಲ್ ಖುಷಿಯಾಗೋಯಿತು. ನನ್ನ ಫೇವ್ರೆಟ್ ದೇವ್ರು ಬೇರೆ ಕೂಡ ಇದು. ದರ್ಶನ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬಾ ಖುಷಿಯಾಗೋಯಿತು ನನಗೆ. ಆ 2 ದೇವಸ್ಥಾನದಲ್ಲಿ ದರ್ಶನ ಆಗಿಲ್ಲ ಅನ್ನೋ ಬೇಜಾರೆಲ್ಲ ಒಂದೇ ಸತಿ ಹೋಗ್ಬಿಡ್ತು ನನಗೆ. ನೋಡಿ ಇಲ್ಲಿವರೆಗೂ ಅಷ್ಟೇ ಬಿಟ್ಟರು ವೀಡಿಯೋಸ್ ಎಲ್ಲ ನಾನು ತೊಗೊಂಡಿದ್ದು. ಅಲ್ಲಿ ಫುಲ್ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ನನಗೂ ರೆಕಾರ್ಡಿಂಗ್ ಮಾಡೋಕ್ಕೆ ಸಖತ್ ಭಯ ಆಗ್ತಿತ್ತು, ಮತ್ತು ಎಲ್ಲಾದರೂ ಬೈದ್ಬಿಟ್ರೆ ಅಂತೇಳಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದು ಪ್ರಸಾದ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನೋಡಿ ಇದು ಕಲ್ಯಾಣಿ ಅಂತೆ, ತುಂಬ ದೊಡ್ಡ ಕಲ್ಯಾಣಿ ಇದು. ಬಟ್ ನೀರೇ ಇರಲಿಲ್ಲ ಇದರಲ್ಲಿ. ಅದೇ ಇದು ನಮ್ಮ ಸೈಡ್ ಆಗಿದ್ದಿದ್ರೆ 3 ದಿವಸ ಮಳೆಗೆ ತುಂಬೋಗ್ಬಿಟ್ಟಿರೋದು. ಇಲ್ಲಿಂದ ಒಂದು ಜಾಗಕ್ಕೆ ಹೋಗಿ ನಾವು ಸ್ಟೇ ಮಾಡಿದ್ವಿ. ಅದು ಯಾವ ಜಾಗ ಏನು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.